ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಮಂಡಿಸಿದಂಥ ಬಜೆಟ್ ಇದೊಂದು ಅಭೂತಪೂರ್ವವಾಗಿದೆ. ಅತ್ಯಂತ ಸ್ವಾಗತಕ್ಕೆ ಯೋಗ್ಯವಾದಂಥ ಒಂದು ಬಜೆಟ್. ಮಧ್ಯಂತರ ಮುಂಗಡ ಪತ್ರ ಇದು, ಕೊನೆಯ ಮುಂಗಡ ಪತ್ರ ಇದು ಈ ಟರ್ಮದ್ದು. ಹಾಗಾಗಿ ಚುನಾವಣೆಯನ್ನೇ ದೃಷ್ಟಿಯಲ್ಲಿಟ್ಟು ಏನೇನೋ ಮಾಡ್ಬೋದಾಗಿತ್ತು. ಆದರೆ ದೇಶದ ಹಿತವನ್ನು, ಅದೇ ಸಮಯದಲ್ಲಿ ಬಡವರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಹಣಕಾಸಿನ ಭದ್ರತೆ, ಅದರ ಜೊತೆಗೆ ಅಭಿವೃದ್ಧಿ ಪರ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಕೃಷಿ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಆರೋಗ್ಯ ಕ್ಷೇತ್ರಗಳಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ. 11.11 ಲಕ್ಷ ಕೋಟಿ ರೂಪಾಯಿಗಳನ್ನು 11.11 ಲಕ್ಷ ಕೋಟಿ ರೂಪಾಯಿಯನ್ನು ಮೂಲಭೂತ ಸೌಕರ್ಯಗಳಿಗೆ ಹಂಚಿಕೆ ಆಗಿರುವುದು ಇದು ಒಂದು ಐತಿಹಾಸಿಕ ಬೆಳವಣಿಗೆ. ಜಗತ್ತಿನ ಯಾವ ದೇಶದವೂ ಸಾಧಾರಣವಾಗಿ ಇಷ್ಟು ಹಣವನ್ನು ಈ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ ಅರ್ಥಾತ್ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂಥ ಸಾಧ್ಯತೆಗಳಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಕೊಟ್ಟಿದ್ದಾರೆ. ಮತ್ತು ರಸ್ತೆ, ರೈಲು, ವಿಮಾನ ಕ್ಷೇತ್ರಗಳಿಗೆ ಹಂಚಿಕೆಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಶ್ವಾಸ್ ಇದನ್ನೇನು ನಾವು ಹೇಳ್ತೇವೆ, ಅರ್ಥಾತ್ ಸರ್ವರ ಜೊತೆ ಸರ್ವರ ಅಭಿವೃದ್ಧಿ, ಸರ್ವರ ವಿಶ್ವಾಸ, ಸರ್ವರ ಪ್ರಯತ್ನ. ಈ ಒಂದು ನಿಜವಾದ ಒಂದು ಅರ್ಥವನ್ನು ಈ ಏನು ಧ್ಯೇಯವಾಕ್ಯ ಪ್ರಧಾನಮಂತ್ರಿಗಳಿದೆ ಅದನ್ನು ಅನುಷ್ಠಾನಗೊಳಿಸಿರುವಂಥ ಒಂದು ಬಜೆಟ್ ಇದು. ಅದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದಿಸ್ತೇನೆ. ಇನ್ನು ಇದರ ಜೊತೆಗೆ ಬಡವರು ಮತ್ತು ಕೃಷಿಕರಿಗೆ ಭಾಳಷ್ಟು ವಿಶೇಷವಾದಂಥ, ಅವರ ಕೇಂದ್ರೀಕೃತವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಆಯುಷ್ಮಾನ್ ಭಾರತ ಇದು ಎಲ್ಲ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲರಿಗೂ ಇದನ್ನು ವಿಸ್ತರಿಸಿದ್ದು, ಇರ್ರೆಸ್ಪೆಕ್ಟಿವ್ ಆಫ್ ಅವ್ರದ್ದು ಬೇರೆ ಇನ್ಕಮ್ಮು ಮತ್ತೊಂದು ಮುಗಿದೊಂದು ಏನೂ ನೋಡಲಾರ್ದೆ ವಿಸ್ತರಿಸಿದ್ದು ಕೂಡ ಒಂದು ಬಹುದೊಡ್ಡ ಸಂಗತಿ. ಅದಕ್ಕೂ ನಾನು ಆ ವರ್ಗದವ್ರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಇಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಗೆ ಒತ್ತು ಕೊಟ್ಟಿದ್ದಾರೆ, ಅದರಿಂದ ಪರಿಸರ ಸ್ನೇಹಿ ವಾಹನಗಳು ಜಾಸ್ತಿ ಆಗ್ತವೆ. 3 ಪ್ರಮುಖ ರೈಲ್ವೆ ಕಾರಿಡಾರ್ಗಳಲ್ಲಿ, ಅದರಲ್ಲಿ ನಮ್ಮ ಮೈನ್ಸು ಅಂದರೆ ಕಲ್ಲಿದ್ದಲು ಸಹಿತವಾಗಿ ಉಳಿದ ನಮ್ಮ ಮೈನ್ಸಿಗೆ ಸಂಬಂಧಿಸಿದಂಥ, ಅಂದರೆ ನೈಸರ್ಗಿಕ ಸಂಪತ್ತಿಗೆ ಸಂಬಂಧಿಸಿದಂಥ ಈ ಒಂದು ಗಣಿಗಾರಿಕೆಯನ್ನು ಮಾಡಿದ ನಂತರ ಏನು ನೈಸರ್ಗಿಕ ಸಂಪತ್ತನ್ನು ಹೊರತೆಗಿತೀವಿ ಭೂಗರ್ಭದಿಂದ, ಅದನ್ನು ಸಾಗಾಟನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೊಸ ಹೆದ್ದಾರಿಗಳಿಗೆ ಒತ್ತು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲಿ ರಸ್ತೆಗಳು ಚೆನ್ನಾಗಿರ್ತಾವೋ ಅಲ್ಲಿ ಆರ್ಥಿಕ ಅಭಿವೃದ್ಧಿ ಭಾಳ ವೇಗವಾಗಿ ಆಗ್ತದೆ ಅಂತನ್ನುವಂಥದ್ದು ಒಂದು ಐತಿಹಾಸಿಕವಾದಂಥ ಸಿದ್ಧಗೊಂಡಂಥ ಸತ್ಯ. ಅದಕ್ಕೆ ರಸ್ತೆಗೆ ಭಾಳ ಮಹತ್ವವನ್ನು ಕೊಟ್ಟಿದ್ದಾರೆ. ಹೊಸ ಹೆದ್ದಾರಿಗಳ ನಿರ್ಮಾಣಕ್ಕೆ ಒಂದು ಬಹುದೊಡ್ಡ ನೀಲ ಲಕ್ಷ್ಯವನ್ನು ತಯಾರಿಸಿದ್ದಾರೆ. ಕಿಸಾನ್ ಸಂಪದ ಯೋಜನೆಯಲ್ಲಿ 38 ಲಕ್ಷ ಜನರಿಗೆ ಲಾಭ ಆಗಿದೆ. ಅದನ್ನು ವಿಸ್ತರಿಸಲಿಕ್ಕೆ ಹಾಲು ಉತ್ಪಾದನೆ, ಡೈರಿಗಳ ಸಂಖ್ಯೆ ಹೆಚ್ಚಳಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಅದು ಕೂಡ ರೈತರಿಗೆ, ಸಾಮಾನ್ಯ ಜನರ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತದೆ. ಒಟ್ಟಾರೆ ಈ ಒಂದು ಬಜೆಟನ್ನು ಮಂಡಿಸಿದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ಇದಕ್ಕೆ ಸೂಕ್ತ ಮಾರ್ಗದರ್ಶನ ಮಾಡಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ.